ವುಮೆನ್ T20 ವರ್ಲ್ಡ್ ಕಪ್ಪು ನಿನ್ನೆ ವೆಸ್ಟ್ ಇಂಡೀಸ್ ವರ್ಸಸ್ ನ್ಯೂಜಿಲೆಂಡ್ ಇತ್ತು. ವೆಸ್ಟ್ ಇಂಡೀಸು 7 ವಿಕೆಟಿಂದ ಗೆದ್ದಿದೆ. ನೋಡೋಣ ಯಾರ್ಯಾರು ಚೆನ್ನಾಗಿ ಆಡಿದ್ದಾರೆ ನಿನ್ನೆ. ನ್ಯೂಜಿಲೆಂಡ್ ಫಸ್ಟ್ ಬ್ಯಾಟಿಂಗ್ ಆಡಿ 162 ರನ್ಸು 6 ವಿಕೆಟ್ಸ್ಗೆ 20 ಓವರಲ್ಲಿ. ಅವ್ರ ಕಡೆ ಬ್ಯಾಟಿಂಗು ಬ್ರೂಕ್ ಹೆಲಿಡೆ 40 ರನ್ಸು 32 ಬಾಲ್ಸಲ್ಲಿ. ಇಸಾಬೆಲ್ಲಾ ಗೇಜ್ 39 ರನ್ಸು 29 ಬಾಲ್ಸಲ್ಲಿ. ಬೌಲಿಂಗ್ ಬಂದು ವೆಸ್ಟ್ ಇಂಡೀಸಲ್ಲಿ ಅಲಿಯಾ ಅಲಿನಿ 27 ರನ್ಸು 4 ವಿಕೆಟ್ಸು. ಸ್ಪಿನ್ನರು 4 ಓವರ್ಸ್ ಹಾಕಿದ್ದಾಳೆ. ನೆಕ್ಸ್ಟ್ ವೆಸ್ಟ್ ಇಂಡೀಸ್ ಬ್ಯಾಟಿಂಗ್ ಆಡೋಕೆ ಹೊರಟರು. 19 ಓವರ್ 5 ಬಾಲ್ಸಲ್ಲಿ ಚೇಸ್ ಮಾಡಿದರು. 163 ರನ್ಸ್ ಫಾರ್ 3 ವಿಕೆಟ್ಸ್ 7 ವಿಕೆಟ್ಸಿಂದ ಗೆದ್ದರು. ಎಸ್ ಕ್ಯಾಪೆಂಬೆಲ್ಲು ಚೆನ್ನಾಗಿ ಆಡಿದ್ಲು. 90 ರನ್ಸು 62 ಬಾಲ್ಸಲ್ಲಿ. ಒಳ್ಳೆ ಎಕ್ಸ್ಪೀರಿಯನ್ಸು ಬ್ಯಾಟ್ರು. ಎಲಿ ಮ್ಯಾಥ್ಯೂಸ್ ಚೆನ್ನಾಗಿ ಆಡಿದ್ರು. 48 ರನ್ಸು 37 ಬಾಲ್ಸಲ್ಲಿ. ಜೇಸ್ ಕೇರು ಇವ್ರ ಕಡೆ ಬೌಲಿಂಗು 2 ವಿಕೆಟು 17 ರನ್ 4 ಓವರ್ ಚೆನ್ನಾಗಿ ಹಾಕಿದ್ಲು. ಫೈನಲ್ ರಿಸಲ್ಟ್ ಬಂದು ನ್ಯೂಜಿಲೆಂಡ್ ಹಾಲಿ ಚಾಂಪಿಯನ್ಸು. ಈಗ ಸೋತಿದ್ದಾರೆ ವೆಸ್ಟ್ ಇಂಡೀಸ್ ಮೇಲೆ. ಸೋಲ್ಬಾರ್ದಿತ್ತು, ಚೆನ್ನಾಗಿತ್ತು ಟೀಮು. ಆ್ಯಕ್ಚುಲಿ ಸೋತಿದೆ ವೆಸ್ಟ್ ಇಂಡೀಸ್ 1/7 ವಿಕೆಟ್ಸ್. ನಿನ್ನೆ ಇನ್ನೊಂದು ಮ್ಯಾಚ್ ಇತ್ತು. ವೆಸ್ಟ್ ಇಂಡೀಸ್ ವರ್ಸಸ್ ನ್ಯೂಜಿಲೆಂಡ್ ಆದಮೇಲೆ ಆಸ್ಟ್ರೇಲಿಯಾ ವರ್ಸಸ್ ಸೌತ್ ಆಫ್ರಿಕಾ ಇತ್ತು. ಆಸ್ಟ್ರೇಲಿಯಾ ಬೀಟ್ ಸೌತ್ ಆಫ್ರಿಕಾ ಬೈ 65 ರನ್ಸ್ ಆಯಿತು. 65 ರನ್ನಿಂದ ಸೋಲಿಸ್ತು ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾನ. ನೋಡೋಣ ಬನ್ನಿ ಯಾರು ಚೆನ್ನಾಗಿ ಆಡಿದಾರೆ ಅಂತ. ಆಸ್ಟ್ರೇಲಿಯಾ 172 ರನ್ಸ್ 8 ವಿಕೆಟ್ಸ್ಗೆ 20 ಓವರಲ್ಲಿ ಮಾಡಿದರು. ಕೋಬಿ ಲಿಚ್ಫೀಲ್ಡ್ 50 ರನ್ನು 24 ಬಾಲಲ್ಲಿ. ಮತ್ತು ಎಲಿಸ್ ಪೆರಿ 26 ಬಾಲಲ್ಲಿ 36 ಚೆನ್ನಾಗಿ ಆಡಿದ್ಲು. ಬೌಲಿಂಗ್ ಬಂದರೆ ನಾನಾ ಕುಲಕ ಮಲ್ಬಾ 4 ಓವರಲ್ಲಿ 22 ರನ್ 2 ವಿಕೆಟ್ ತೆಗೆದು ಒಳ್ಳೆ ಎಕನಾಮಿಲಿ ಬಾಲಿಂಗ್ ಹಾಕಿದ್ದಾಳೆ. ಇದು ಒಂದು ಇದಾಯಿತು. ಸೌತ್ ಆಫ್ರಿಕಾ ಚೇಸ್ ಮಾಡೋಕೆ ಹೊರಟಾಗ 107 ರನ್ಸು ಆಲ್ಔಟ್ ಆಯಿತು ಬೇಗನೆ. 16 ಓವರ್ಸ್ 4 ಬಾಲ್ಸಲ್ಲಿ. ಲಾರಾ ಓಲ್ವಾಟ್ ಅಷ್ಟೇ ಏಕಾಂಗಿಯಾಗಿ ಪ್ರದರ್ಶನ ನೀಡಿದಳು. ಲಾಸ್ಟ್ ತಾನು ಇದ್ಲು ಮ್ಯಾಚ್ ಗೆಲ್ಲಿಸ್ಬೇಕಂತ, ಆದರೂ ಯಾರು ಸಾಥ್ ನೀಡಲಿಲ್ಲ. 44 ರನ್ಸು 39 ಬಾಲ್ಸಲ್ಲಿ. ಜಾರ್ಜಾ ವೆರಮ್ ಚೆನ್ನಾಗಿ ಹಾಕಿದ್ದಾಳೆ ಬಾಲು 13 ರನ್ಸು 3 ವಿಕೆಟ್ಸು 2.4 ಓವರ್ಸಲ್ಲಿ. ಅಲೆನ್ ಕಿಂಗು ಸ್ಪಿನ್ನರು 26 ರನ್ಸು 2 ವಿಕೆಟ್ಸು 4 ಓವರ್ಸಲ್ಲಿ. ಇದು ಬಿಟ್ಟರೆ ಫೈನಲ್ ರಿಸಲ್ಟ್ ಬಂದು ಆಸ್ಟ್ರೇಲಿಯಾ 1/65 ರನ್ಸ್ ಅಂತ ಹೇಳ್ಬೋದು. ಉತ್ತಮ ಪ್ರದರ್ಶನ ಅಂತ ಹೇಳ್ಬೋದು ಆಸ್ಟ್ರೇಲಿಯಾ ಕಡೆಯಿಂದ. ಸೌತ್ ಆಫ್ರಿಕನ್ ಬೀಟ್ ಮಾಡಿದ್ದು 65 ರನ್ಸಲ್ಲಿ. ಸರಿ ಆಸ್ಟ್ರೇಲಿಯಾ ಈ ಥರ ಆಗಿದೆ. ನಿನ್ನೆ ವುಮೆನ್ಸ್ T20 ವರ್ಲ್ಡ್ ಕಪ್ಪು ಸ್ಕಾಟ್ಲೆಂಡ್ ವರ್ಸಸ್ ಐರ್ಲೆಂಡ್ ಮ್ಯಾಚ್ ಇತ್ತು. ಸ್ಕಾಟ್ಲೆಂಡ್ 161 ರನ್ಸ್ ಫಾರ್ 5 ವಿಕೆಟ್ಸ್ 20 ಓವರಲ್ಲಿ ಮಾಡಿದರು. ಬ್ಯಾಟಿಂಗ್ ಬಂದು ಕ್ಯಾಥರಿನ್ ಬ್ರೈಸು ಚೆನ್ನಾಗಿ ಆಡಿದ್ರು. 60 ರನ್ನು 39 ಬಾಲಲ್ಲಿ. ಮತ್ತು ಸಾರಾ ಬ್ರೈಸ್ 49 ರನ್ 35 ಬಾಲ್. ಇಬ್ಬರು ಅಕ್ಕ ತಂಗಿಯರಿರಬೇಕು, ಚೆನ್ನಾಗಿ ಆಡಿರಿಬ್ಬರು. ಸ್ಕಾಟ್ಲೆಂಡ್ಗೆ ಫಸ್ಟ್ ಟೈಮ್ ಸ್ಕಾಟ್ಲೆಂಡ್ ಪಾರ್ಟಿಸಿಪೇಟ್ ಮಾಡ್ತಿರೋದು ವುಮೆನ್ಸ್ T20 ವರ್ಲ್ಡ್ ಕಪ್ಪಲ್ಲಿ. ಅದು ಫಸ್ಟ್ ಗೆದ್ದಿರೋದು, ಅದು ಖುಷಿ ವಿಚಾರ. ಐರ್ಲೆಂಡ್ನ ಬೀಟ್ ಮಾಡಿರೋದು. ಆ ಕಡೆ ಬೌಲಿಂಗ್ ಬಂದು ಹವಾ ಕ್ಯಾನಿಂಗು 4 ಓವರಲ್ಲಿ 3 ವಿಕೆಟ್ ತೆಗೆದು 27 ರನ್ ಕೊಟ್ಟಳು. ಈ ಐರ್ಲೆಂಡ್ ಚೇಸ್ ಮಾಡೋಕೆ ಹೊರಟಾಗ ಐರ್ಲೆಂಡು 121 ರನ್ಸ್ಗೆ ಆಲ್ಔಟ್ ಆಯಿತು. ಇದರಿಂದ ತಿಳಿದು ಬಂದಿರೋದ್ರಿಂದ 44 ರನ್ಸಿಂದ ಸೋತಿದೆ ಐರ್ಲೆಂಡು. ಆರ್ಮಿ ಹಂಟರು ಐರ್ಲೆಂಡ್ ಕಡೆ 39 ರನ್ನು 36 ಬಾಲಲ್ಲಿ. ಕ್ರಿಸ್ಟೆ ಗೋರ್ಡನ್ನು ಬಾಲಿಂಗ್ ಚೆನ್ನಾಗಿ ಹಾಕಿದ್ದಾಳೆ. 16 ರನ್ನು 3 ವಿಕೆಟ್ 4 ಓವರಲ್ಲಿ. ಕ್ಯಾಥರಿನ್ ಫ್ರೇಸರ್ ಬಂದು 4 ಓವರ್ಸಲ್ಲಿ 19 ರನ್ಸು 3 ವಿಕೆಟ್ಸು. ಓವರಾಲ್ ರಿಸಲ್ಟ್ ಬಂದು ಸ್ಕಾಟ್ಲೆಂಡ್ 1/64 ರನ್ಸ್ ಅಂತ ಹೇಳ್ಬೋದು. ಉತ್ತಮವಾದ ಪರ್ಫಾರ್ಮೆನ್ಸ್. ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ ನಿನ್ನೆ ODI ಮ್ಯಾಚ್ ಸ್ಟಾರ್ಟ್ ಆಗಿದೆ. IDMC ಫಸ್ಟ್ ಬ್ಯಾಂಕ್ ಮ್ಯಾಚ್ ಪ್ರೆಸೆಂಟ್ ಮಾಡ್ತಿರೋದು. ಇಂಡಿಯಾ ವಿನ್ ಬೈ 7 ವಿಕೆಟ್ಸು, ಲೀಡ್ ದಿ ಸೀರೀಸ್ ಅಂತ ಹೇಳ್ಬೋದು. 3 ಮ್ಯಾಚಸಲ್ಲಿ 1-0ದಿಂದ ಲೀಡ್ ಮಾಡ್ತಿದೆ. ಮ್ಯಾಚ್ ಸಮರಿ ನೋಡೋಣ. ಅಫ್ಘಾನಿಸ್ತಾನ ಮಳೆ ಬಂದಿರೋದ ಕಾರಣ ಹಿಮಾಚಲ ಪ್ರದೇಶ ಧರ್ಮಶಾಲದಲ್ಲಿ 25 ಓವರ್ಸಿಗೆ ಮ್ಯಾಚ್ ರೆಡ್ಯೂಸ್ ಮಾಡಿದ್ರು. 194 ರನ್ಸ್ ಹೊಡೆದ್ರು ಅಫ್ಘಾನಿಸ್ತಾನ. ಅದರಲ್ಲಿ ಬ್ಯಾಟಿಂಗ್ ಮುಂದೆ ಗುರುಬಾಜಿ ಚೆನ್ನಾಗಿ ಆಡಿದ್ರು. 51 ಬಾಲ್ಸಲ್ಲಿ 102 ಗ್ರೇಟ್ ಇನ್ನಿಂಗ್ಸ್ ಅಂತ ಹೇಳ್ಬೋದು. 6-4 ಚೆನ್ನಾಗಿ ಮಿಡಲ್ ಮಾಡ್ತಿದ್ದ. ಅಶ್ಮತ್ ಶಾಹಿದಿ 27 ರನ್ಸ್ 30 ಬಾಲ್ಸಲ್ಲಿ. ಅಜ್ಮತ್ ಒಮರ್ ಜಾಯಿ 16 ಬಾಲ್ಸಲ್ಲಿ 26 ರನ್ಸ್. ರಾಶಿದ್ ಖಾನ್ 13 ಬಾಲ್ಸಲ್ಲಿ 9 ರನ್ಸು. ಬಾಲಿಂಗ್ ಬಂದು ಗುರ್ನಾರ್ ಬ್ರಾ ಡೆಬ್ಯೂಟೆಂಟು 150 ಕ್ಲಾಕ್ ಮಾಡ್ತಾನೆ. 5 ಓವರ್ಸಲ್ಲಿ 27 ರನ್ಸು 3 ವಿಕೆಟ್ಸು. ಹರ್ಷ್ ದುಬೆ 5 ಓವರ್ಸಲ್ಲಿ 47 ರನ್ಸು 3 ವಿಕೆಟ್ಸು. ಇವನು ಡೆಬ್ಯೂಟೆಂಟು. ಹರ್ಷದೀಪ್ ಸಿಂಗು ಒಳ್ಳೆ ಸ್ವಿಂಗ್ ಮಾಡಿದೆ. 5 ಓವರ್ಸಲ್ಲಿ 27 ರನ್ಸ್ 2 ವಿಕೆಟ್ಸು. ನಿತೀಶ್ ಕುಮಾರ್ ರೆಡ್ಡಿ ಚೆನ್ನಾಗಿ ಹಾಕಿದೆ. 4 ಓವರ್ಸಲ್ಲಿ 31 ರನ್ಸು 2 ವಿಕೆಟ್ಸು. ಓವರಾಲು 194 ಮಾಡಿ ಚೇಸ್ ಮಾಡೋಕೆ ಹೊರಟಂಥದ್ದು ಇಂಡಿಯಾ. 195 ಫಾರ್ 3 ಇನ್ 23 ಓವರ್ಸಲ್ಲಿ. ಗಿಲ್ ಚೆನ್ನಾಗಿ ಆಡಿದವರು, ಕ್ಯಾಪ್ಟನ್ಸಿ ಕೊಟ್ಟ ಮೇಲೆ ಚೆನ್ನಾಗಿ ಆಡ್ತಿದ್ದೀನಿ. 66 ಬಾಲಲ್ಲಿ 84 ರನ್ಸು. KL ರಾಹುಲ್ 19 ಬಾಲ್ಸಲ್ಲಿ 39 ರನ್ಸು. ಇಶಾನ್ ಕಿಶನು 22 ಬಾಲ್ಸಲ್ಲಿ 34 ರನ್ಸು. ರೋಹಿತ್ ಶರ್ಮಾ ರನ್ಔಟ್ ಆದ ಅನ್ಲಕ್ಕಿ 16 ಬಾಲ್ಸಲ್ಲಿ 16 ರನ್ಸು. ರಶೀದ್ ಖಾನ್ 5 ಓವರ್ಸಲ್ಲಿ 37 ರನ್ಸ್ ಕೊಟ್ಟು 1 ವಿಕೆಟು. ಜಿಯಾ 4 ಓವರ್ಸಲ್ಲಿ 1 ವಿಕೆಟ್ 13 ರನ್ಸು. ಓವರಾಲ್ ಇಂಡಿಯಾ ಬಂದು ಮ್ಯಾಚ್ ಗೆದ್ದಿದೆ. 7 ವಿಕೆಟ್ಸು ಲೀಡ್ ಮಾಡ್ತಿದೆ ಸೀರೀಸ್ನ 1-0ದಿಂದ. ಇನ್ನೂ 2 ಮ್ಯಾಚ್ ಇದೆ.